ತುಂಬಾನೇ ಸಿಂಪಲ್ ಆಗಿ ಖಾರ ಪೊಂಗಲ್ನ ಹೀಗೆ ಮಾಡಿ ನೋಡಿ. ಮೊದಲಿಗೆ ಹೆಸರು ಬೇಳೆನ ಹುರ್ಕೊಂಡು ಕುಕ್ಕರ್ಗೆ ಸೇರಿಸಿ ಆಮೇಲೆ ತೊಳೆದು ಬೇಯೋದಕ್ಕೆ ಇಡಬೇಕು. ಒಂದು 10 ನಿಮಿಷ ಮುಂಚೆ ಬೇಯಿಸ್ಕೊಂಡ್ರೆ ರೈಸ್ಗಿಂತೂ ಚೆನ್ನಾಗಾಗುತ್ತೆ. ಈಗ ಒಂದು 10 ನಿಮಿಷ ಆದಮೇಲೆ ಚೆನ್ನಾಗಿ ತೊಳೆದಿರ್ತಕ್ಕಂಥ ರೈಸ್ನ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ನಾರ್ಮಲ್ ರೇಷನ್ ಅಕ್ಕಿಯನ್ನು ಸೇರಿಸ್ಕೊಂಡು ಹಾಗೆ ನೀರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಅರ್ಶಿನದ ಪುಡಿ ಮತ್ತು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಅರ್ಶಿನದ ಪುಡಿಯನ್ನು ಹಾಕೋದ್ರಿಂದ ಕಲರ್ ಚೆನ್ನಾಗಿರುತ್ತೆ. ಒಂದ್ಸರಿ ಮಿಕ್ಸ್ ಮಾಡಿ ಕೊಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ತುಂಬ ಸಾಫ್ಟ್ ಆಗಬಾರ್ದು ರೈಸು. ನೋಡಿ, ವಿಷಲ್ ಆದಮೇಲೆ ಈ ರೀತಿ ಆಗಿರುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿನೀರು ಮತ್ತು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ನೀರನ್ನು ಈ ಹದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕೊಟ್ಟು 10 ನಿಮಿಷ ಕುದಿಯೋದಕ್ಕೆ ಇಡೋಣ. ಅಷ್ಟರಲ್ಲಿ ಒಗ್ಗರಣೆನ ಮಾಡಿಕೊಂಡು ಜೀರಿಗೆ, ಮೆಣಸು, ಹಾಗೆ ಗೋಡಂಬಿ ಮತ್ತು ಜಜ್ಜಿಟ್ಕೊಂಡು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಜಜ್ಜಿಟ್ಕೊಂಡು ಹಸಿ ಶುಂಠಿಯನ್ನು ಹಾಕಿ 1 ನಿಮಿಷ ಮಿಕ್ಸ್ ಮಾಡಿಕೊಟ್ಟು ಸ್ವಲ್ಪ ಅರ್ಶಿನದ ಪುಡಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಉಪ್ಪನ್ನು ಹಾಕಿ ಜಸ್ಟ್ 1 ನಿಮಿಷ ಮಿಕ್ಸ್ ಮಾಡಿಕೊಟ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಹಸಿ ಕೊಬ್ಬರಿಯನ್ನು ಹಾಕಿ ಮಿಕ್ಸ್ ಮಾಡಿ ಕೊಡಬೇಕು. ಈಗ ಬೇಯಿಸಿಟ್ಕೊಂಡು ರೈಸ್ಗೆ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ಸಾಕು. ಬೇಯಿಸ್ಕೊಳ್ಳೋದು ಬೇಡ. ಸಖತ್ ಟೇಸ್ಟಿಯಾಗಿರೋ ಖಾರ ಪೊಂಗಲ್ ರೆಡಿ.